ಪೇಪರ್ಗಳೇ ಕೊಟ್ಟಿಲ್ಲ, ನಾನು ಏನು ಮಾಡಲಿ? ಎಷ್ಟು ಪ್ರಯತ್ನ ಮಾಡ್ತೀನಿ ಅಣ್ಣ, ಫೋಕಸ್ ಮೇಲೆ ಇದ್ರೆ ಅವರು ನಾಗೇಶ್ ಎಲ್ಲ ನೀನಲ್ಲ, ಡಾಕ್ಯುಮೆಂಟ್ಸ್ ಕೊಡೋಣ. ಹೋಗ್ರಿ ನಾಗೇಶ್ ಅಣ್ಣ, ದುಡ್ಡು ಕೊಡ್ತಾರೆ ಯಾಕೆ ಕೊಡಲ್ಲ? ನೀನು ಕೇಳಮ್ಮ, ದುಡ್ಡೇ ಕೊಡಬೇಡ ಹೇಳಿಲ್ಲಿ, ದುಡ್ಡೇ ಕೊಡಬೇಡ, ಹೇಳೋಕ್ಕಲ್ಲ ಮಕ್ಕಳು, ದುಡ್ಡೇ ಕೊಡಬೇಡ, ತಗೊಡ್ತಾರೆ. ನಮ್ಮ ನಾಗೇಶ್ ಬರ್ಬೇಕಿರೋ ಬರೋ ಗಂಟೆ ಇರು ಎಲ್ಲ ಬಿಡಿ 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 ಕ್ಯಾಲೆಂಡರ್ ಇಟ್ಕೊಂಡು ಹೇಳಿ ಅಣ್ಣ. ನಿನ್ನ ಡೈರಿ ನಾನು ನೋಡೋಣ, 25ನೇ ತಾರೀಕು ಮೇಲೆ ನಾನು ಬರ್ತೈತೆ. ಆಯ್ತು ರಮ್ಮ, ನೀರು ಇರಲಿ. ಎಲ್ಲಿ ನಾಗೇಶಣ್ಣ ಆ ಇಂಜಿನಿಯರ್ದಿಂದ ನನಗೆ ಲಿಂಕ್ ಸಿಗ್ಲಿಲ್ಲ, ನಂಬರು ಬಂದಿಲ್ಲ. ಬಾಯಿಲ್ ನೀನು ಇವಾಗ ಏನೇನು ಎಂಬತ್ತು ಸರ್ವೆ ನಂಬರ್ಗಳೆಲ್ಲ ಏನೇನೈತೆ ಎಲ್ಲ ಇವಾಗ ಅಲ್ಲಿ ಕೂರ್ಸ್ಕೊಂಡು ನೀಟಾಗಿ ಅದು ಒಳಗೆ ಕೂತ್ಕೊಂಡು ನೀಟಾಗಿ ಚೆಕ್ ಮಾಡಿ ಅವಳು ಡಾಕ್ಯುಮೆಂಟ್ ಕೊಡ್ತಾಳೆ. ಗೂಗಲ್ ನನಗೆ ಹೇಳ್ಬೇಕು, ನಿನ್ನ ಹತ್ರ ಯಾರ್ಯಾರು ಕಳಿಸಿನ ಒಳಗೆ ಕರ್ಕೊಂಡು ಹೋಗು. ಸರಿ ಸರ್, ನಮ್ಮ ಮಾವನ್ನ ಕರ್ಕೊಂಡು ಹೋಗು. ಅಪ್ಪ 650 ಎಕರೆ ಐತಾ ಅಮ್ಮ ಅವ್ರ ಅಪ್ಪ ಹೆಸರು? ಸರಿ ಸರ್, ಸರಿ ಸರ್. ಜಾಗನೂ ಖಾಲಿ ಐತಿ. ಅವರು ಬಲ್ಸಿಗ ಸಮುದಾಯದವರು. ಇವತ್ತು ಒಂದೇ ಒಂದು 38 ಗುಂಟೆ ಮಾತ್ರ ಮರೋಳೆ. ಎಲ್ಲ ನಮಗೆ ನೀವು ಹತ್ರ ಇದ್ದು ನೀವು ವ್ಯವಹಾರ ಮಾಡ್ಕೊಡ್ಬೇಕು ಅಂತ ಬಂದವ್ರೆ. ಏನಾಯ್ತು ಮಾಡಿ ಬಾವುಗಡ ಅವ್ರನ್ನೂ ಕರ್ಕೊಂಡು ಹೋಗ್ಬಿಡು. ಮಮ್ಮ ಬೋಮಮ್ಮ ನಾಗೇಶ್ ಡಾಕ್ಯುಮೆಂಟ್ ನೋಡಿದ್ರೆ ಮಾತಾಡಲ್ಲ. ಡಾಕ್ಯುಮೆಂಟ್ ನೋಡಿ ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಮಾಡಿಸ್ಕೊಡ್ತೀನಿ. ಅದು ಒಂದು 30-40 ವರ್ಷಗಳಿಂದ ಬೇರೆಯವ್ರಿಗೆ ಎತ್ಕೊಂಡೋಗಿ ಜಮೀನು ಮಾರೇ ಇರಲ್ಲ, ಮುಂದೆ ಪಟ್ಟು ಹಾಕಿರ್ತಾರೆ. ಅಥವಾ ನಿಮ್ಮ ಮನೆಗಳವರು ನಿಮ್ಮ ಇವರು ಯಾರು ಅಕ್ಕ ತಂಗಿರು ಅಣ್ಣ ತಮ್ಮಂದರು ಯಾರು ಸೇರಿ ಮಾಡಿದಿರ ಒಬ್ಬರೇ ಒಬ್ಬರು ಮಾರಿರ್ತಾರೆ. ಆ ಜಾಗಗಳು ಅವ್ರು ಕುತ್ಕೊಂಡು ಬೇರೆ ಥರ ಇವಾಗ 650 ಎಕರೆ ಇದೆ. 650 ಎಕರೆ ಅಲ್ವಾ? ಆ ಥರದ್ದೆಲ್ಲ ಇರ್ತೈತೆ. ಅಂಥದ್ದು ನಿಮ್ಮಂಥವ್ರು ಅದು ನಂಬ್ಕೊಂಡು ಏನೋ ಸಂದೇಶ ಹತ್ರ ಹೋದ್ರೆ ನ್ಯಾಯ ಸಿಗ್ತೈತೆ ಅಂತ ಬರ್ತೀರಾ. ಅದು ನಿಮ್ಮ ಹೆಸರಲ್ಲಿ ದಾಖಲೆಗಳಿದ್ರೇ ನಿಮ್ಗೆ ಮಾಡಬೇಕು. ತಾತನ ಹೆಸರಲ್ಲ, ನಮ್ಮ ಮುತ್ತಾತನ ಹೆಸರಲ್ಲ, ಯಾರನ್ನ ಒಬ್ಬರ ಹೆಸರಲ್ಲಿ ತೋರಿಸ್ಬೇಕಲ್ಲ. ಅಲ್ಲೆಲ್ಲ ತೋರಿಸ್ಬೇಕಲ್ಲ. ಅದು ತೋರಿಸಿದ್ರೆ ನಾನು ಅದ್ರ ಮೂಲ ದಾಖಲೆಗಳೆಲ್ಲ ತಗೊಂಡು ನೀವೆಲ್ಲ ಸೇರಿ ಮಾರಾಕಿದ್ರೆ ನಾವು ಬರಲ್ಲ. ನೀವು ಮಾರಿಲ್ಲ ಅಂದರೆ ನಾನು ಹೇಳೋದು, ಮಾರಿಲ್ಲ ಅಂದರೆ ಅದಕ್ಕೆ ಪ್ರಯತ್ನ ಪಡೋಣ, ಹೋರಾಟ ಮಾಡೋಣ, ಗೆಲ್ಸ್ಕೊಡೋಣ. ವಿಷಯಕ್ಕೆ ಮೊನ್ನೆ 2 ಎಕರೆ 34 ಗುಂಟೆ ಬರ್ತೈತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರ. 3 ವರ್ಷ ಅವ್ರು ಹೋರಾಟ ಮಾಡಿದ್ದು ಕುಂದಲಿ ಪಾಪ. ನಾನು ನೋಡಿದೆ, ಗೆದ್ರಲ್ಲ, ಗೊತ್ತಾಯ್ತು, ವೀಡ್ ಸಾಕದ್ನಿ ಗೊತ್ತಾಯ್ತು, ಹಾಕ್ಬಿಟ್ಟಿದ್ದೀನಿ. ಗೊತ್ತಾಯ್ತು ಸ್ವಾಮಿ. ಆ ಥರ ಮಾಡೋಣ. ಬಾ 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 ಎದ್ದು ಬಾ, ಬೇಗ ಬೇಗ ಬಾ. ಅಲ್ಲೇ ಇದ್ರಿ ನಿನ್ನೆ. ಹೇಳ್ಬೈ. ಬಂದು ಡಾಕ್ಟರ್ ಎಸ್ ರಾಮ್ ಅಂದ್ಬಿಟ್ಟು. ಸೊ ಇವತ್ತು ಕೋಲಾರ ಹೊನೆಯಲ್ಲಿ ಇದ್ದೀನಿ. ಸೊ ಸಂದೇಶವನ್ನು ನಡೆಸುವಂತ ಒಂದು ಕಾರ್ಯಕ್ರಮ, ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ. ಬೆಂಗಳೂರಿಂದ ಆಕ್ಚುಲಿ ನಮ್ದೊಂದು ಪ್ರಾಬ್ಲಮ್ ಇತ್ತು, ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಸಂದೇಶ ಹತ್ರ ಬಂದಿದ್ದೆ. ಆಕ್ಚುಲಿ ತುಂಬಾ ವರ್ಷದಿಂದ ನಂಗೆ ಗೊತ್ತು. ಅವರು ಯಾವಾಗ್ಲೂ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಸೊ ಏನೋ ಜಾಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ತೊಂದರೆಗೆ ಒಳಪಟ್ಟಿರೋ ಜನಕ್ಕೆ ಒಂದು ನ್ಯಾಯ ಕೊಡಿಸೋದ್ರಲ್ಲಿ ಸಂದೇಶರು ಪ್ರತಿನಿತ್ಯ ಹೋರಾಟ ಮಾಡ್ತಾನೆ ಬರ್ತಿದ್ದಾರೆ. ಸೊ ಹಾಗೆ ನಮಗೆ ಆಗಿರುವಂತ ಒಂದು ಅನ್ಯಾಯ, ನಮ್ದು ಒಂದು ಜಾಗದ ವಿಚಾರವಾಗಿ ಅದೇನೋ ಪ್ರಾಬ್ಲಮ್ಸ್ ಆಗಿತ್ತು, ಅದ್ರ ಸಲುವಾಗಿ ಇವತ್ತು ಬಂದಿದ್ವಿ. ಹಾಗೆ ಇಲ್ಲಿ ಬಂದಾಗ ತುಂಬಾ ಜನ ನಾರ್ಮಲ್ ಹೇಳ್ಬೇಕು ಅಂದ್ರೆ ನಾವ್ ಅನ್ಕೋತೀವಿ ಏನೋ ನಾರ್ಮಲ್ ಪೀಪಲ್ ಬರ್ತಾರೆ. ಹಾಗೆ ಎಷ್ಟೋ ಜನ ಎಜುಕೇಟೆಡ್ ಆಗಿರ್ಬೋದು, ಇಲ್ಲಾಂದ್ರೆ ಅನ್ಯಾಯಕ್ಕೆ ಒಳಗಾಗಿರೋರಾಗಿರ್ಬೋದು, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗಿ ಇಲ್ಲ ಮತ್ತೊಬ್ರು ಲೈಕ್ ಏನೋ ನ್ಯಾಯಾಲಯಕ್ಕೆ ಹೋಗಿ ಅವ್ರಿಗೆ ನ್ಯಾಯ ಸಿಗದೆ ಇವತ್ತು ಸಂದೇಶ ಹತ್ರ ಬಂದು ನ್ಯಾಯ ಪಡ್ಕೊಂತಾ ಇದ್ದಾರೆ. ಇವತ್ತು ಇದಕ್ಕೆ ನಾನು ಕೂಡ ಭಾಗವಹಿಸೋದಕ್ಕೆ ಒಂದು ಖುಷಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಬ್ಯಾಂಗ್ಳೂರ್. ಹೌದು, ಥ್ಯಾಂಕ್ ಯು. ಎಲ್ಲಿಂದ? ನಾವು ಒಂದು ಸೋಲಿಬಲ್ಲಿ ಹೊಸಕೋಟೆ ಸೋಲಿಬಲ್ಲಿ, ಅಲ್ಲಿ ದೇವಸ್ಥಾನ ಇದೆ, ಭದ್ರಕಾಳಿಯಮ್ಮ ದೇವಸ್ಥಾನ. ಅಲ್ಲಿ ಕೊರೋನಾ ಟೈಮ್ಗೆ ಬಂದು ಎಲ್ಲ ಇದು ಆಗಿಬಿಟ್ಟಿದ್ದು. ಹಣ ದೇವಸ್ಥಾನದಲ್ಲಿ ಬಿಟ್ಟಿದ್ದು, ಮನೆಗಳಲ್ಲಿ ಹೊಡೆದಾಕಿದ್ದು, ಹೋಗೋಕೆ ದಾರಿ ಇಲ್ಲ. ದೇವಸ್ಥಾನ ಪೂಜೆ ಮಾಡಕ್ಕೆ ಎಲ್ಲ ಜಯಿಸಿ ಬಿಟ್ಟು ತಗೊಂಡು ಬಿಟ್ಟಿದ್ದು. ಅದವರ ಸಂಗಡ ಅದೇ ಉಳಿದ್ಬಿಟ್ಟು ಅಂದ್ರೆ ಒಳ್ಳೆಯದು. ಆ ಅವ್ರ ಮನಸ್ಸು
ಇಲ್ಲಿ ಜನಸ್ಪಂದ ಕಾರ್ಯಕ್ರಮಕ್ಕೆ ಸಂದೇಶ ಸಂದೇಶ ಬಂದಿದ್ದು ಜನಗಳು ಹೇಳ್ತಾರೆ ಸರಿ ಅವ್ರ ನಂಬಿಕೆ ನಮ್ಕು ಬಂದು ನೋಡಿಬಿಟ್ಟು ಹೋಗ್ತಾ ಇದ್ದೀನಿ ಅವ್ರಿಗೆ ಉಳಿದು ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ನಂಬಿಕೆ ಇದೆ ನಮ್ಮ ಸಂದೇಶ ಮೇಲೆ ಸಂದೇಶ ನಂಬಿಕೆ ಇದೆ ನಮ್ಗೆ ನೀವು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಶುಕ್ರವಾರ ಇವತ್ತು ನಡೀತದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಇಲ್ಲಿ ಬಂದವರು ನಮ್ಗೆ ಹೇಳಿದ್ರು ಇಲ್ಲಿ ಮುಂಚೆ ಹತ್ರ ಬಂದು ಹೋಗಿದ್ದು ಅಲ್ಲಿ ಆಯಮ್ಮ ಇಲ್ಲಿ ಇರ್ತಾರೆ ಅವ್ರು ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ನಾನು ಬಂದಿದ್ದೀನಿ ಇವಾಗ ನಿಮ್ಗೆ ಹೆಂಗನ್ಸ್ತು ಇಲ್ಲಿ ಜನಸ್ಪಂದ ಕಾರ್ಯಕ್ರಮ? ಇಲ್ಲ ನಮಗೆ ನಂಬಿಕೆ ಇದೆ ನಂಬಿಕೆ ಇದೆ ಏನ್ ಭರವಸೆ ಏನ್ ಭರವಸೆ ಭರವಸೆ ಎಲ್ಲ ಮಾಡಿಕೊಡ್ತೀನಿ ನಿಮ್ ಬಗ್ಗೆ ಯಾರು ಹೇಳಿದ್ರು? ಅವ್ರೆ ಸಂದೇಶ ಸಂದೇಶ ಮಾಡಿಕೊಡ್ತೀವಿ ಬೇರೆ ಏನ್ ನೋಡ್ಬೇಡ ಅದಕ್ಕೆ ಏನಾಗಲಿ ಸರಿ ನಾನು ಮಾಡ್ತೀನಿ ಅವ್ರೆ ಹೇಳಿದಕ್ಕೆ ನಮ್ಗೆ ಮನಸ್ಸು ನಮ್ಮ ಬೇರೆ ಏನು ಇದಲ್ಲ ದೇವರು ಉಳಿಬೇಕು ದೇವ್ರದ್ದು ದೇವಸ್ಥಾನ ನಮ್ಗೆ ಇದಾಗಬೇಕು ಜನ ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ರು ಜನಗಳು ಬರ್ತಾ ಇದ್ವಿ ಆ ಕೊರೋನಾ ಟೈಮಕ್ಕೆ ಯಾರು ಇಲ್ಲದ ಟೈಮಕ್ಕೆ ಬಂದು ಬೆಳಿಗಾಲ ಹೊಡೆದಾಗಿತ್ತು ನಮ್ಮ ಹೆಸರು ರಾಮಚಂದ್ರ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಧನ್ಯವಾದಗಳು.